ನಮಸ್ಕಾರ. ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಸಂಸತ್ ಅಧಿವೇಶನದ ಮೊದಲು PM ಮೋದಿ ಸ್ಪೀಚಲ್ಲಿ ಒಂದು ಮಾತು ಹೇಳಿದರು. ಈ ಬಾರಿ ಅಧಿವೇಶನಕ್ಕೆ ಯಾವುದೇ ವಿದೇಶ ಶಕ್ತಿ ಹಸ್ತಕ್ಷೇಪ ಇಲ್ಲದೆ ನಡೆಯುತ್ತಿದೆ. ಹಿಂದೆ ನಡೆದ ಎಲ್ಲ ಅಧಿವೇಶನದಲ್ಲೂ ರಾಹುಲ್ ಗಾಂಧಿ, ಹಿಡನ್ಬರ್ಗ್, ಅದಾನಿ, ಮಣಿಪುರ, ಶೇರ್ ಹೀಗೆ ತರಹೇವಾರಿ ವಿಷಯ ಹಿಡ್ಕೊಂಡು ಅಧಿವೇಶನ ಹಾಳು ಮಾಡಿ ಹಾಕಿದ್ರು. ಆದರೆ ಈ ಬಾರಿ ರಾಹುಲ್ ಗಾಂಧಿಗೆ ವಿದೇಶಿ ಮಿತ್ರರು ಕೈ ಕೊಟ್ಟಿದ್ದಾರೆ. ಇನ್ನು ಇಂಡಿಯಾದಲ್ಲೂ ಏಕಾಂಗಿ ಆಗುವ ಕಾಲ ದೂರ ಇಲ್ಲ. ಹೆರಾಲ್ಡ್ ಭ್ರಷ್ಟಾಚಾರ ಬೇಲ್ ಮೇಲಿರುವ ಸೋನಿಯಾ ಪೂರ್ಲೇಡಿಯಾ ಅಥವಾ ದೇಶದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಪೂರ್ಲೇಡಿಯಾ, ಪತ್ರಕರ್ತ ಸಲಾಲುದ್ದೀನ್ ಶೋಯಿಬ್ ಚೌಧರಿ ಬಾರ್ ಡ್ಯಾನ್ಸರ್ ಅಂದ್ರು ಪ್ರತಿಕ್ರಿಯೆ ಕೊಡಲಾಗದ ಸೋನಿಯಾ ಪೂರ್ಲೇಡಿಯಾ ಗುಡಿಸಲಿಂದ ರಾಷ್ಟ್ರಪತಿ ಭವನ ಸೇರಿದ ದ್ರೌಪದಿ ಮುರ್ಮು ಪೂರ್ಲೇಡಿಯಾ, ನೆಹರು ಕುಟುಂಬದ ಲೇಬಲ್ ಅಂಟಿಸಿಕೊಂಡು ಸ್ವಂತಿಕೆ ಇಲ್ಲದ ಸೋನಿಯಾ ಪೂರ್ಲೇಡಿಯಾ. ಚೌಧರಿ ಮಾಡಿದ ಆರೋಪವಾದರೂ ಕಡಿಮೆನೇನ? ಸೋನಿಯಾ ರಾಹುಲ್ ಕುರಿತು ಸಾಕಷ್ಟು ಆರೋಪ ಮಾಡಿ ತಾಕತ್ತಿದ್ದರೆ ನಿರಾಕರಿಸಲು ಎನ್ನುವ ಚಾಲೆಂಜ್ ಹಾಕಿದರು. ಯಾವುದಕ್ಕೂ ತುಟಿ ಪಿಟಿಕೆ ಅನ್ನದ ಸೋನಿಯಾ ಪೂರ್ಲೇಡಿಯಾ ದ್ರೌಪದಿ ಮುರ್ಮುವ. ದ್ರೌಪದಿ ಮುರ್ಮು ಸಾಧನೆ ಮುಂದೆ ಸೋನಿಯಾ ನಿಲ್ಲು. ಸ್ನೇಹಿತರೆ, ಸೋನಿಯಾ ಗಾಂಧಿ ಸಂಸತ್ ಅಧಿವೇಶನ ನಂತರ ಸಂಸತ್ ಹೊರಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪೂರ್ಲೇಡಿ ಅಂತ ನೆಗ್ಲೆಕ್ಟ್ ಮಾಡಿದರು. ಆದರೆ ದ್ರೌಪದಿ ಮುರ್ಮು ಸಾಗಿ ಬಂದ ಹಾದಿ, ಹೆಣ್ಣು ಮಗಳು ಇಷ್ಟೆಲ್ಲ ಸಮಸ್ಯೆ ಎದುರಿಸಿದ ಎನ್ನೋದೇ ಅಚ್ಚರಿ. ಗೆಳೆಯರೇ, ದ್ರೌಪದಿ ಮುರ್ಮು ನಡೆದು ಬಂದ ದಾರಿ ಗೊತ್ತಾದರೆ ಗೌರವ ಹೆಚ್ಚಾಗುತ್ತೆ, ಅವರ ಮೇಲೆ ಪ್ರೀತಿ ಬೆಳೆಯುತ್ತೆ. ಹಾಗಾಗಿ ಈ ವಿಡಿಯೋ ಪೂರ್ತಿ ನೋಡಿ. ಯಾರು ಫೂಲ್ ಯಾರು ಪವರ್ಫುಲ್ ನಿರ್ಧಾರ ನಿಮಗೆ ಬಿಟ್ಬಿಡ್ತೇನೆ. ದ್ರೌಪದಿ ಮುರ್ಮು ಪೂರ್ಲೇಡಿ ಎಂದು ಸೋನಿಯಾ ಚಿಕ್ಕ ಸ್ಟೇಟ್ಮೆಂಟಿಗೆ ತೇಕೋದು ನೋಡಿದರೆ ಪೂರ್ ಯಾರು ಎನ್ನುವುದು ಸ್ಪಷ್ಟವಾಗಿ ಹೋಗುತ್ತೆ. ಮೊದಲು ಸೋನಿಯಾ ಮಾತಿನ ಝಲಕ್ ನೋಡಿ, ನಂತರ ದ್ರೌಪದಿ ಮುರ್ಮು ಅಧಿವೇಶನದಲ್ಲಿ ಮಾತಾಡಿದ ಸಣ್ಣ ತುಣುಕು ವೀಕ್ಷಿಸಿ. Repeating the same thing again and again. No, she could only speak for him. No comment. No, Indian. Repeating the same thing again No, and she again. could only speak for him. No comment. No. की तरफ से भारत के चुनाव आयोग का भी आभार व्यक्त करती हूँ. ಗೆಳೆಯರೇ, ದ್ರೌಪದಿ ಮುರ್ಮು ರಾಷ್ಟ್ರಪತಿ ಭವನಕ್ಕೆ ಎಲ್ಲಿಂದ ಬಂದರು, ಹಿನ್ನೆಲೆ ಏನೋ ತಿಳಿದರೆ ಗೌರವ ಮೂಡದೇ ಇರದು. ಮುರ್ಮು ರಾಷ್ಟ್ರಪತಿ ಅಭ್ಯರ್ಥಿ ಅಂತ NDA ಆಯ್ಕೆ ಮಾಡಿದ ಸಂದರ್ಭ ಅವರು ಏನು ಮಾಡ್ತಿದ್ರು ಗೊತ್ತಾ? ತಮ್ಮೂರಿನ ದೇವಸ್ಥಾನದ ಕಸ ಹೊಡಿತಿದ್ದರು. ಪ್ರಿಯಾಂಕಾ ವಾಡ್ರಾ ಕಸ ಹೊಡೆದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ರಲ್ಲ, ಹಾಗಲ್ಲ. ದ್ರೌಪದಿ ಮುರ್ಮು ಒಡಿಶಾ ವಿಧಾನಸಭೆ ಅತ್ಯುತ್ತಮ ಶಾಸಕಿ ನೀಲಕಂಠ ಪ್ರಶಸ್ತಿ ಪಡೆದಿದ್ದಾರೆ. ರಾಜಕೀಯ ಪ್ರವೇಶಕ್ಕೂ ಮೊದಲು ರಾಯರಂಗಪುರ ಶ್ರೀ ಅರಬಿಂದೋ ಸಮಗ್ರ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಸಹಾಯಕ ಪ್ರಾಧ್ಯಾಪಕಿ, ಒಡಿಶಾ ಸರ್ಕಾರಿ ನೀರಾವರಿ ಇಲಾಖೆಯ ಕಿರಿಯ ಸಹಾಯಕರು. ದ್ರೌಪದಿ ಮುರ್ಮು 1997ರಲ್ಲಿ BJP ಸೇರಿ ರಾಯರಂಗಪುರ ನಗರ ಪಂಚಾಯತ್ ಕೌನ್ಸಿಲರ್ ಆಗಿ ಆಯ್ಕೆಯಾಗಿ ಅಧ್ಯಕ್ಷೆಯೂ ಆದರು. ಸೋನಿಯಾ ಡೈರೆಕ್ಟ್ ಸಂಸದೆ, ರಾಜ್ಯಸಭಾ ಸದಸ್ಯೆ. ಮುರ್ಮು BJP ಪರಿಶಿಷ್ಟ ಪಂಗಡ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷೆಯೂ ಆಗಿದ್ದರು. ದ್ರೌಪದಿ ಮುರ್ಮು ರಾಷ್ಟ್ರಪತಿಯಾದ ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಸೇರಿದ ಮೊದಲ ಮಹಿಳೆ, ದೇಶದ 2ನೇ ಮಹಿಳಾ ರಾಷ್ಟ್ರಪತಿಯೂ ಹೌದು. ಅಂದು ಬುಡಕಟ್ಟು ಪರಿಶಿಷ್ಟ ಮಹಿಳೆ ರಾಷ್ಟ್ರಪತಿ ಆಗೋದ ವಿರೋಧಿಸಿತ್ತು ಕಾಂಗ್ರೆಸ್. ಅವರನ್ನ ಏನಂತ ಕರಿಬೇಕು ಅಂತಲೂ ಕೇಳಿತ್ತು. ಪ್ರತಿಮಾ ದೇವಿ ಸಿಂಗ್ ರಾಷ್ಟ್ರಪತಿ ಆಗಿದ್ದಾಗ ಕಾಂಗ್ರೆಸ್ ಏನಂತ ಕರಿತು ರೀ? ದ್ರೌಪದಿ ಮುರ್ಮು 1958 ಜೂನ್ 20 ಒಡಿಶಾ ರಾಜ್ಯ ಉಪರಬೇಡ ಪುಟ್ಟಹಳ್ಳಿ
ಸಂತಾಲಿ ಬುಡಕಟ್ಟು ಕುಟುಂಬದಲ್ಲಿ ಜನಿಸಿದ ಮುರ್ಮು ಮೊದಲ ಹೆಸರು ಪುಟ್ಟಿತುಡು. ಶಾಲಾ ಶಿಕ್ಷಕಿ ದ್ರೌಪದಿ ಮುರ್ಮು ನಾಮಕರಣ ಮಾಡ್ತಾರೆ. ಮುರ್ಮು ಹುಟ್ಟೂರುಂಟಲ್ಲ, ಅದು ದೇಶದ ಅತ್ಯಂತ ದೂರ ಮತ್ತು ಅಭಿವೃದ್ಧಿಯಾಗದ ಪ್ರದೇಶ. ಸಂತಾಲ್ ದೇಶದ ಅತಿ ದೊಡ್ಡ ಬುಡಕಟ್ಟು ಸಮುದಾಯ. ಶ್ಯಾಮ್ ಚರಣ್ ಮುರ್ಮು ಪತಿ ಕುಟುಂಬದ ಜವಾಬ್ದಾರಿಗಾಗಿ 1983ರಲ್ಲಿ ಕೆಲಸಕ್ಕೆ ರಾಜೀನಾಮೆ ನೀಡ್ತಾರೆ. 1997ರಲ್ಲಿ ಬಿಜೆಪಿ ಸೇರಿದರು. 2000ರಲ್ಲಿ ರಾಯರಂಗಪುರ ಕ್ಷೇತ್ರದಿಂದ ಒಡಿಶಾ ವಿಧಾನಸಭೆಗೆ ಆಯ್ಕೆಯಾಗಿ ಸಚಿವರು ಆಗ್ತಾರೆ. ಮುರ್ಮು ಒಡಿಶಾ ಬಿಜೆಪಿ ಪರಿಶಿಷ್ಟ ಪಂಗಡ ಮೋರ್ಚಾ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸ್ತಾರೆ. ಪಶ್ಚಿಮ ಮಯೂರ್ಭಂಜ್ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿದ್ದರು. ದ್ರೌಪದಿ ಮುರ್ಮು ಮೇಕಪ್ ಬಳಸೋದಿಲ್ಲ, ಕೈಗಡಿಯಾರ ಬಿಟ್ಟರೆ ಮತ್ತಾವುದೇ ಆಭರಣ ಧರಿಸೋದಿಲ್ಲ. ಕಾರಣ, ಶಾಲಾ ಮಕ್ಕಳ ಜೊತೆ ನಡೆದ ಸಂವಹನದಲ್ಲಿ ಮುರ್ಮು ತಮ್ಮ ಸೀಕ್ರೆಟ್ ಬಿಚ್ಚಿಟ್ಟಿದ್ದಾರೆ. ಮುರ್ಮು ಲೈಫ್ ಸ್ಟೋರಿ ಕೇಳಿದರೆ ಬೇಡ ಅಂದರೂ ಕಣ್ಣೀರು ಒತ್ತಿ ಬರುತ್ತೆ, ತುಟಿ ಕಚ್ಚಿ ಹಿಡಿದ್ರು ಸಣ್ಣ ಬಿಕ್ಕಳಿಕೆ. ಸಿಂಪಲ್ ಆಗಿರುವ ಮುರ್ಮು ನೋಡಿ ಹೀಗೂ ಇರ್ತಾರ ಅಂತ ವಿದ್ಯಾರ್ಥಿಗಳು ಅಚ್ಚರಿಪಟ್ಟರೆ ಅದರಲ್ಲೇನು ವಿಶೇಷ ಇಲ್ಲ ರೀ. ಮೇಕಪ್ ಹಾಳಾಗಿ ಹೋಗಲ್ರಿ, ಮುಖಕ್ಕೆ ಪೌಡರು ಹಚ್ಚದಿರೋದು ಮಕ್ಕಳಿಗೆ ಮತ್ತಷ್ಟು ಅಚ್ಚರಿ. ಮುರ್ಮು ಶಾಲಾ ಸಂವಾದ ತರಗತಿಯಲ್ಲಿ ನಿಂತು 5 ನಿಮಿಷ ಮಾತನಾಡಿದ್ದಾರೆ. ವಿದ್ಯಾರ್ಥಿಗಳ ಜೊತೆ ಸಂವಹನ ನಡೆಸಿದ್ದಾರೆ. ಮಕ್ಕಳು ಕೇಳಿದ ಪ್ರಶ್ನೆಗಳಿಗೆ ಮುರ್ಮು ಉತ್ತರನೂ ಕೊಟ್ಟಿದ್ದಾರೆ. ಆದರೆ ಅಚಾನಕ್ಕಾಗಿ ಲಾಸ್ಟ್ ಬೆಂಚ್ ವಿದ್ಯಾರ್ಥಿ ಕೇಳಿದ ಪ್ರಶ್ನೆಗೆ ಮುರ್ಮು ವಿಚಲಿತ. ಮುಖದ ನಗು ಮಾಸಿ ಚಿಂತೆಯ ಗೆರೆ, ಮುಖದ ಚೆಹರೆ ಬದಲಾಗುತ್ತೆ. ಪ್ರಶ್ನೆ ಕೇಳಿದ ವಿದ್ಯಾರ್ಥಿ ತಾನೇನಾದರೂ ತಪ್ಪು ಮಾಡಿದ್ನ, ಕೇಳಬಾರದು ಏನಾದರೂ ಕೇಳಿಬಿಟ್ಟನ ಎನ್ನುವ ಹಳವಂಡ. ವಿದ್ಯಾರ್ಥಿಗಳ ನಡುವೆ ಇದ್ದ ಮುರ್ಮು ಸರಿದು ಹೋಗ್ತಾರೆ. ಪ್ಲಾಟ್ಫಾರಂ ಮೇರಿ ಕೂರ್ಚೆಯಲ್ಲಿ ಕೂರ್ತಾರೆ. ಮುರ್ಮು ವಿಚಲಿತನಾಗಿಸಿ ಚಿಂತೆ ಗೆರೆ ಮೂಡಿಸಿದ ಪ್ರಶ್ನೆ ಏನಾಗಿತ್ತು ಗೊತ್ತಾ? ಮೇಡಮ್, ನೀವು ಯಾಕೆ ಮೇಕಪ್ ಹಾಕಲ್ಲ? ಪ್ರಶ್ನೆ ಕೇಳಿದ ವಿದ್ಯಾರ್ಥಿಗೆ ಕೂರುವುದು ಕೇಳಿದ ಮುರ್ಮು, ಮಕ್ಕಳೇ, ಪ್ರಶ್ನೆಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸೋದು ಕಷ್ಟ, ನನ್ನ ಸಂಪೂರ್ಣ ಸ್ಟೋರಿ ಕೇಳಬೇಕಾಗುತ್ತೆ, ರೆಡಿಯಾ ಅಂದರು. ವಿದ್ಯಾರ್ಥಿಗಳ ಒಕ್ಕೂರಲ್ಲ ಓಕೆ. ನಾನು ಹುಟ್ಟಿದ್ದೆ ಆದಿವಾಸಿ ಕುಟುಂಬ ಜೋಪಡಿಯಲ್ಲಿ. ತಂದೆ ತಾಯಿ ಗಣಿ ಕಾರ್ಮಿಕರು, 2 ಅಣ್ಣಂದಿರು, ಒಬ್ಬಳು ತಂಗಿ. ಪುಟ್ಟ ಕುಟುಂಬ. ಗುಡಿಸಲು ಹೇಗಿತ್ತು ಅಂದರೆ, ಮಳೆ ಬಂದರೆ ನೀರೆಲ್ಲ ಒಳಗೆ, ರಾತ್ರಿ ಆಕಾಶ ನಕ್ಷತ್ರ. ಗಣಿಯಲ್ಲಿ ತಂದೆ ದುಡಿತಿದ್ದರು. ಕಷ್ಟದ ಬದುಕು. ಒಂದು ಹೊತ್ತು ಇದ್ದರೆ ಮತ್ತೊಂದು ಹೊತ್ತು ಖಾಲಿ ಹೊಟ್ಟೆ. ಹಾಗೂ ಹೀಗೂ ಜೀವನ ನಡೀತಿತ್ತು. ನನಗೆ ಇಂದಿಗೂ ನೆನಪಿದೆ, ನನಗೆ ಆಗ 4 ವರ್ಷ ಅಷ್ಟೇ. ತಂದೆ ತಾಯಿ ಇಬ್ಬರು ಹುಷಾರು ತಪ್ಪಿದರು. ಆದರೆ ನನಗೇನು ಗೊತ್ತು, ಗಣಿ ಧೂಳು ಗಂಟಲು ಗಾಢ ಎನ್ನೋದು. ಹಸುವು ಇದೆಯಲ್ಲ, ಅದು 2 ಸಹೋದರರ ಜೀವಂತ ತಿಂದು ಹಾಕ್ತು. ಡಾಕ್ಟರ್, ಸ್ಕೂಲು, ವಿದ್ಯುತ್, ಶೌಚಾಲಯ ಇಲ್ಲದ ನನ್ನೂರು ಕಲ್ಪನೆಗೂ ಸಿಗೋಲ್ಲ. ಮನೆಯಲ್ಲಿ ಕಷ್ಟ. ಅಪ್ಪ ಆದರೂ ಏನು ಮಾಡ್ತಾನೆ? ಮಗಳು ಕೆಲಸ ಮಾಡಿದರೆ ಹೊಟ್ಟೆನಾದರೂ ತುಂಬುತ್ತೆ ಅಂತ ಗಣಿ ಕೆಲಸಕ್ಕೆ ಕರೆದುಕೊಂಡು ಹೋದರು. ಕಲ್ಲು ಎತ್ತಿ ಮತ್ತೊಂದು ಕಡೆ ಕೂಡಿಡೋದು ನನ್ನ ಕೆಲಸ. ಆವತ್ತು ನಾನು ಹೊಟ್ಟೆ ತುಂಬ ಉಂಡೆ. ಆದರೆ ಅರೆ ಹೊಟ್ಟೆ ಉಂಡು ಅಭ್ಯಾಸ ನನಗೆ. ಅನ್ನ ದಕ್ಕಿಸಿಕೊಳ್ಳಲಾಗದೆ ಕಕ್ಕಿಬಿಟ್ಟೆ. ಅದೆಷ್ಟೋ ಗಣಿ ಕೆಲಸ ಮಾಡುತ್ತಿದ್ದ ಮಕ್ಕಳು ಸತ್ತು ಹೋದರು. ಗಣಿ ಒಳಗೆ ಮಕ್ಕಳು ಸಾಯದ ಕಣ್ಣಾರೆಗೆ ನೋಡಿದ್ದೀನಿ. ಆದರೆ ಹೊಟ್ಟೆಗಾಗಿ ಕೆಲಸ ಅನಿವಾರ್ಯ. ನಂತರ ತಂಗಿಯೂ ಗಣಿ ಕೆಲಸಕ್ಕೆ ಬಂದಳು. ಅಮ್ಮ, ಅಪ್ಪ, ತಂಗಿ ಎಲ್ಲರೂ ಕೆಲಸ ಮಾಡ್ತಿದ್ವಿ. ಆದರೆ ಒಂದು ದಿನ ನನಗೆ ಕೆಲಸಕ್ಕೆ ಹೋಗೋದಕ್ಕೆ ಆಗಲಿಲ್ಲ. ಅಪ್ಪ, ಅಮ್ಮ, ತಂಗಿ ಹೋಗಿದ್ದರು. ಆವತ್ತು ಅದೆಂಥ ಮಳೆ ಅಂತೀರ, ಅಂಬರಕ್ಕೆ ತೂತು ಜಡಿ ಮಳೆ. ಗಣಿ ಕೆಲಸ ಮಾಡ್ತಿದ್ದ ಕೆಲವರ ಪ್ರಾಣ ಆಪೋಷಣ ತಗೋತು. ಅದರಲ್ಲಿ ತಂದೆ, ತಾಯಿ, ತಂಗಿ ಇದ್ದರು ಎಂದು ಮುರ್ಮು ನಿಟ್ಟುಸಿರಾಗ್ತಾರೆ. ಕಣ್ಣಂಚಿನಲ್ಲಿ ಸಣ್ಣ ನೀರಿನ ಹನಿ. ಮಕ್ಕಳ ಕೆನ್ನೆ ಮೇಲೆ ಅರಿವಿಲ್ಲದೆ ಕಣ್ಣು ಹನಿ ಜಾರುತ್ತೆ. ಎಲ್ಲವನ್ನು ಕಳೆದುಕೊಂಡ ನಂತರ ಆಶ್ರಮ ಶಾಲೆ ಸೇರಿದೆ. ನಮ್ಮ ಹಳ್ಳಿಯಲ್ಲಿ ಶಾಲೆ ಮೆಟ್ಟಲೇರಿದ ಪ್ರಥಮ ವಿದ್ಯಾರ್ಥಿನಿ ನಾನು. ಮೇಕಪ್ಪಿಗೂ ಸ್ಟೋರಿಗೂ ಎತ್ತಿನ ಸಂಬಂಧ ಅನಿಸ್ತಿದೆಯಾ ಅಂತ ಮುರ್ಮು ವಿದ್ಯಾರ್ಥಿಗಳನ್ನು ಕೇಳ್ತಾರೆ.
ನಾನು ನಿಮ್ಮ ಹಾಗೆ ಓದುತ್ತಿರುವಾಗ ಗೊತ್ತಾಯಿತು, ಯಾವ ಗಣಿಯಲ್ಲಿ ಕೆಲಸ ಮಾಡುತ್ತಿದ್ದೇನೋ ಅದರ ಉತ್ಪನ್ನವೇ ಮೇಕಪ್ ಕಿಟ್. ಅದೆಷ್ಟು ಜನರ ಮುಖದ ಅಂದಕ್ಕಾಗಿ ಅದೇ ಪ್ರಾಡಕ್ಟ್ ಬಳಸುತ್ತಾರೆ, ಅದೇ ಸೌಂದರ್ಯ ವಸ್ತು ಹೊರತೆಗೆಯಲು ಅದೆಷ್ಟು ಮಕ್ಕಳು ಜೀವ ಕಳೆದುಕೊಳ್ತಿದ್ದಾರೆ. ಸುಂದರ ಚೆಹರೆ, ಮುಂದಿನ ಕನಸು ಕಾಣೋ ಕಣ್ಣುಗಳು, ಗುಲಾಬಿ ಹೆಸರಿನ ಕೆನ್ನೆಯ ಮಕ್ಕಳು ಬಲಿಯಾಗ್ತಿದ್ದಾರೆ. ಹತ್ತಾರು ಮುಖಗಳ ಜೀವ ಕಳೆಗಳ ನುಂಗು ಹಾಕಿದ ಮೇಕಪ್ ಐಟಮ್ನಿಂದ ನಾನು ಹೇಗೆ ಶೃಂಗೇರ ಮಾಡಿಕೊಳ್ಳಲಿ ಎಂದಾಗ ಶಾಲೆ ತರಗತಿಯಲ್ಲಿ ಕೇಳಿ ಬರ್ತಿದ್ದು ಬಿಕ್ಕಳಿಕೆ, ಅಳುವ ಬಿಟ್ಟರೆ ನಿಶ್ಶಬ್ದ. ನನಗೆ ಹಸಿದ ಕಣ್ಣು, ತುಂಡು ಬಟ್ಟೆ, ಅರೆ ಹೊಟ್ಟೆ, ತಂದೆ ತಾಯಿ, ಸಹೋದರ ಸಹೋದರಿ ಇಲ್ಲದ ನೂರಾರು ಅಮೂರ್ತ ರೂಪ ಕಣ್ಣು ಮುಂದೆ ಬಂದು ಬರುತ್ತೆ. ಈಗ ಹೇಳುವ ಕಡೆ ನಾನು ಮೇಕಪ್ ಹೇಗೆ ಮಾಡಿಕೊಳ್ಳಲಿ ಎಂದು ಮುರ್ಮು ನಿಟ್ಟುಸಿರಾಗ್ತಾರೆ. ಅಲ್ಲಿಗೆ ನೋವಿನ ಬದುಕು ಮುಗಿಯೋದಿಲ್ಲ. ಮುರ್ಮು ಅವರಿಗೆ 2 ಗಂಡು, 1 ಪುತ್ರಿ, 2 ಮಕ್ಕಳು ಅಪಘಾತಕ್ಕೆ ಬಲಿಯಾದರೆ ಉಳಿದಿರುವುದು ಮಗಳೊಬ್ಬಳೇ. ಪತಿಯೂ ಇಲ್ಲ. ಇಷ್ಟೆಲ್ಲ ಕಷ್ಟ ನಷ್ಟಗಳ ಎದುರಿಸಿ ರಾಷ್ಟ್ರಪತಿ ಭವನಕ್ಕೆ ನಡೆದು ಬಂದ್ರಲ್ಲ ಮುರ್ಮು ಪೂರ್ ಲೇಡಿಯಾ? ಈಗ ಹೇಳಿ, ಯಾರು ಪೂರ್ ಲೇಡಿ? ದ್ರೌಪದಿ ಮುರ್ಮುವ, ಸೋನಿಯಾ ಗಾಂಧಿಯ? ಗೆಳೆಯರೇ, ಯಾರನ್ನೇ ಆಗಲಿ ಅವರ ಬಣ್ಣ ರೂಪ ನೋಡಿ ಅಳೆಯೋದಕ್ಕಾಗೋಲ್ಲ. ಬಟ್ಟೆ ಶೋಕಿ ನೋಡದೆ ಒಳಗಣ್ಣು ತೆರೆದು ನೋಡಿದರೆ ವ್ಯಕ್ತಿತ್ವದ ಅರಿವಾಗುತ್ತೆ. ಪತ್ರಕರ್ತ ಚೌಧರಿ ಆರೋಪಿಸಿದ ಹಾಗೆ ಡಾನ್ಸರಿಗೆ ಅಂತರಂಗದ ಸೌಂದರ್ಯದ ಅರಿವು ಬರದಾದರೂ ಹೇಗೆ? ಅಬ್ಬಾ, ಸೋನಿಯಾ ಗಾಂಧಿ ಅಹಂಕಾರವೇ. ಇದಿಷ್ಟು ದ್ರೌಪದಿ ಮುರ್ಮು ಜೋಪಡಿಯಿಂದ ರಾಷ್ಟ್ರಪತಿ ಭವನದವರೆಗೆ ಸಾಗಿ ಬಂದ ಹಾದಿ. ಗೆಳೆಯರೇ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅಭಿಪ್ರಾಯ ಕಾಮೆಂಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಭೇಟಿ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.